ಕದುಮುಚ್ಚಿ ಜರ್ಮನಿಗೆ ಹೋದ, ಜರ್ಮನಿಯಿಂದ ಎಲ್ಲೆಲ್ಲಿ ಹೋದ, ಏನೇನು ಮಾಡ್ದ ಅನ್ನುವಂಥ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ಗಳನ್ನ ಈಗ ನಿಮ್ಮ ಮುಂದೆ ಇಡುವಂಥ ಹೊತ್ತು. ಪ್ರಜ್ವಲ್ ರೇವಣ್ಣನ ಅಡಗುದಾಣ ಯಾವುದು ಅನ್ನೋದನ್ನ ನಿಮ್ಮ ಪವರ್ ಟಿವಿ ಪತ್ತೆ ಹಚ್ಚಿದೆ. ವಿಕೃತ ಕಾಮಿ ಅಂತ ಅವರ ಚಿಕ್ಕಪ್ಪನಿಂದಲೇ ಕರೆಸ್ಕೊಂಡ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನೆ, ಎಲ್ಲ ಅಡಗಿ ಕೂತಿದ್ದಾನೆ ಅನ್ನೋದರ ಸುದ್ದಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸದ್ಯಕ್ಕೆ ಆತ ಜರ್ಮನಿಯಲ್ಲೂ ಇಲ್ಲ, ಬುಡಾಪೆಸ್ಟ್ನಲ್ಲೂ ಇಲ್ಲ, ದುಬೈನ ಮರಿನಾದ JL ಟವರ್ನಲ್ಲಿದ್ದಾನೆ ವಿಡಿಯೋ ವೀರ. ದುಬೈ ಮರಿನಾದ JL ಟವರ್ ಇದು ದುಬೈನ ವೈಭವೋಪೇತ ಅಪಾರ್ಟ್ಮೆಂಟ್ಗಳಲ್ಲಿ ಒಂದು ಖಾಸಗಿ ಅಪಾರ್ಟ್ಮೆಂಟ್ ಇದು. ಇದರಲ್ಲಿ ಪ್ರಜ್ವಲ್ ಇದ್ದಾನೆ, ಅಲ್ಲೇ ಅಡಗಿ ಕೂತಿದ್ದಾನೆ ಕಾಮಲೀಲೆಯ ಕಾಮಾಸುರ. ಮೊದಲು ಪಾಮ್ ಜುಮೇರಕ್ಕೆ ಹೋಗ್ತಾನೆ, ಪಾಮ್ ಜುಮೇರದಲ್ಲಿ ಅಡಗಿ ಕೂತಿದ್ದ. ಈಗ ಸದ್ಯಕ್ಕೆ ಆತ ದುಬೈನ ಮರಿನಾದ JLT ನಲ್ಲಿದ್ದಾನೆ. ಪಾಮ್ ಜುಮೇರಾದಲ್ಲಿ ಕೆಲವೊಂದಿಷ್ಟು ದಿನಗಳ ಕಾಲ ಅಡಗಿ ಕೂತಿದ್ದ, ಅಲ್ಲಿ ಕೆಲವು ದಿನಗಳ ಕಾಲ ಕಳೆದು ಅನಂತರ ಲೊಕೇಶನ್ಗೆ ಚೇಂಜ್ ಆದ. ಪಾಮ್ ಜುಮೇರಾದಿಂದ ಮರಿನಾದ JLTಗೆ ಶಿಫ್ಟ್ ಆಗ್ತಾನೆ. ಪ್ರತಿಷ್ಠಿತ ಜುಮೇರಾ ಲೇಕ್ಸ್ ಟವರ್ JLT ಜುಮೇರಾ ಲೇಕ್ಸ್ ಟವರ್ ನಲ್ಲಿ ಪ್ರಜ್ವಲ್ ರೇವಣ್ಣ ಪತ್ತೆಯಾಗಿದ್ದಾನೆ. ಯಾರಿಗೂ ಗೊತ್ತಾಗದಂತೆ ಅಲ್ಲಿಯೇ ಅಡಗಿ ಕೂತ್ಕೊಂಡಿದ್ದಾನೆ ಪ್ರಜ್ವಲ್. ಖಾಸಗಿ ಐಲ್ಯಾಂಡ್ ಇದೆ ಎದುರುಗಡೆನಲ್ಲೇ, ಅದ್ರ ಎದುರುಗಡೆ ಇರುವಂತಹ ಜುಮೇರಾ ಲೇಕ್ಸು. ಪ್ರಜ್ವಲ್ ರೇವಣ್ಣ ಒಬ್ಬರೇ ಹೋದ್ರ? ಪ್ರಜ್ವಲ್ ರೇವಣ್ಣನ ಜೊತೆ ಮತ್ತೆ ಯಾರು ಹೋಗಿಲ್ವಾ? ಹೋಗಿದ್ದಾರೆ. ಹಾಸನದ 3 ಜನ ಹುಡುಗರು, 3 ಜನ ಬಾಯ್ಸ್. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಸಾಕಿರುವ 3 ಜನ ಪ್ರಜ್ವಲ್ ರೇವಣ್ಣನ ಕಾವಲಿಗೆ ಹೋಗಿದ್ದಾರೆ. ಪ್ರಜ್ವಲ್ ರೇವಣ್ಣನ ಆಗು ಹೋಗುಗಳನ್ನು ವಿಚಾರಿಸಿಕೊಳ್ಳೋದಕ್ಕೆ 3 ಜನರ ನಿಯೋಜನೆ ಆಗಿದೆ. ರಕ್ಷಣೆಗೆ ಅಂತ, ಅವ್ರಿಗೇನೂ ಆಗದೇ ಇರಲಿ ಅಂತ ಪ್ರಜ್ವಲ್ ರೇವಣ್ಣಂಗೆ ಸಾಥ್ ಕೊಡ್ತಾ ಇದ್ದಾರೆ ಈ 3 ಜನ ಹುಡುಗರು. ಪ್ರಜ್ವಲ್ ರೇವಣ್ಣನ ಜೊತೆನೇ ಇದ್ದಾರೆ, ಅವರ ಮೂಲಕವೇ ಎಲ್ಲವನ್ನ ನಿಯಂತ್ರಣ ಮಾಡ್ತಿದ್ದಾನೆ ಪ್ರಜ್ವಲ್ ರೇವಣ್ಣ. ಎಲ್ಲವನ್ನು ಅವರೇ ನಿಯಂತ್ರಣ ಮಾಡ್ತಿದ್ದಾರೆ. ಎಲ್ಲಿವರೆಗೆ ಅಂತಂದ್ರೆ ಕುಟುಂಬದ ಸಂಪರ್ಕದ ಜೊತೆಗೂ ಈ 3 ಕುಟುಂಬದ ಜೊತೆ ಸಂಪರ್ಕದಲ್ಲಿರೋದು. ಪ್ರಜ್ವಲ್ ರೇವಣ್ಣಂಗೆ ಏನೇನು ಅಲ್ಲಿಂದ ಏನು ಬ್ರಿಡ್ಜ್ ಆಗಿ ಇವರು ಕೆಲಸ ಮಾಡ್ತಿದ್ದಾರೆ ಈ 3 ಜನ ಹುಡುಗರು. ಹಾಗಾದ್ರೆ ಪಾಮ್ ಜುಮೇರಾದಲ್ಲಿ ಪ್ರಜ್ವಲ್ಗೆ ಆಶ್ರಯ ಕೊಟ್ಟಿದ್ಯಾರು? ಯಾರ ಆಶ್ರಯದಲ್ಲಿದ್ದಾನೆ? ಬಳಿಕ ದುಬೈನ ಮರಿನಾದ JL ಟವರ್ಗೆ ಶಿಫ್ಟ್ ಆಗ್ತಾನಲ್ಲ, ಅಲ್ಲಿಗೆ ಶಿಫ್ಟ್ ಮಾಡಿಸಿದ್ಯಾರು? ಯಾರಿಗೂ ಗೊತ್ತಾಗದಂತೆ ಗೌಪ್ಯತೆಯನ್ನ ಕಾಪಾಡ್ತಾ ಇರೋದು ಯಾರು? ಇಷ್ಟೆಲ್ಲ ಸೀಕ್ರೆಟ್ ಮೇಂಟೈನ್ ಮಾಡ್ತಿರೋದು ಯಾರು? ಮಾಜಿ ಪ್ರಧಾನಿ HD ದೇವೇಗೌಡರ ಆಪ್ತ ಉದ್ಯಮಿ, ಅವರೇ ಕೊಟ್ಟಿರೋದು ಆಶ್ರಯ. ಪ್ರಜ್ವಲ್ ರೇವಣ್ಣಗೆ HDD ಆಪ್ತ ಮುಸ್ಲಿಂ ಉದ್ಯಮಿ ಆಶ್ರಯ ಕೊಟ್ಟು ಆತನನ್ನ ಕಾಪಾಡಿದ್ದಾರೆ. ಇಂಟರ್ನ್ಯಾಷನಲ್ ಎಕ್ಸ್ಕ್ಲೂಸಿವ್ ಇದು. ಸಾಮಾನ್ಯವಾಗಿ ದುಬೈಗೆ ಹೋಗಿ ನೇರವಾಗಿ ನಾವೆಲ್ಲ ಔಸ್ಕೊಂಡು ಕೂತ್ಕೊಂಡ್ಬಿಡ್ತೀವಿ ಅಂತಿರೋದಕ್ಕಾಗೋದಿಲ್ಲ. ಅಲ್ಲಿ ಫೆಸಿಲಿಟಿ ಬೇಕು. ದುಬೈ ಒಂದು ಕಾಸ್ಟ್ಲಿ ಸಿಟಿ, ಅಲ್ಲಿ ಎಲ್ಲ ವ್ಯವಸ್ಥೆಗಳಾಗಬೇಕು. ಅವೆಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ. ಪ್ರತಿದಿನವೂ ಪ್ರಜ್ವಲ್ ಕಡೆಯವರು ಸಂಪರ್ಕದಲ್ಲಿದ್ದಾರೆ. ದುಬೈನಿಂದ ಸತತವಾಗಿ ಕಾಮಾಂದ ಪ್ರಜ್ವಲ್ ಬೆಂಗಳೂರಿಗೆ, ಹಾಸನಕ್ಕೆ, ಬಿಡದಿಗೆ ಎಲ್ಲ ಕಡೆ ಆತ ಕನೆಕ್ಟ್ ಅಲ್ಲಿದ್ದಾನೆ. ಮುಂದಿನ ಹಾದಿ ಬಗ್ಗೆ ಚರ್ಚೆ ಮಾಡ್ತಿದ್ದಾನೆ. ಕಾನೂನು ಸಮರ ಏನು ಅನ್ನೋದ್ರ ಬಗ್ಗೆ ಮಾತುಕತೆ ಆಗ್ತಿದೆ. ತಂತ್ರ ರಣತಂತ್ರ ಉಪಾಯಗಳ ಕುರಿತು ಪ್ರಜ್ವಲ್ಗೆ ನಿರಂತರವಾದ ಮಾಹಿತಿ ಹೋಗ್ತಾ ಇದೆ. ಸಂಪರ್ಕಕ್ಕಾಗಿ ಪ್ರಜ್ವಲ್ನಿಂದ ದುಬೈ ಆಪ್ತರ ಫೋನ್ ನಂಬರ್ಸ್ಗಳನ್ನು ಬಳಕೆ ಮಾಡ್ಕೊಂಡಿದ್ದಾರೆ. ಸಾಮಾನ್ಯವಾಗಿ ಇಂಡಿಯಾ ಇದ್ರೆ +91, ಅದಾದ ಮೇಲೆ ಉಳಿದ ನಂಬರ್ಗಳು ನಿಮಗೆ ಸಿಗುತ್ತೆ. ಆದರೆ ದುಬೈನಲ್ಲಿ ಯಾರದ್ದೋ ಫೋನ್ ನಂಬರ್ ಯೂಸ್ ಮಾಡಿಕೊಂಡು ಯಾವುದೋ ಲೊಕೇಶನ್ನಲ್ಲಿ ಗೊತ್ತಾಗದೇ ಇರುವಂಥ ಲೊಕೇಶನ್ ಅನ್ನು ಆಯ್ಕೆ ಮಾಡಿಕೊಂಡು ಪ್ರಜ್ವಲ್ ಇದ್ದಾನೆ. ಅದು ಎಂತೆಂಥ ಜಾಗ, ವೈಭವೋಪೇತ ಜಾಗ, ಸಾಮಾನ್ಯರೆಲ್ಲ ಹೋಗಕ್ಕಾಗಲ್ಲ ಅಂತ ಜಾಗವನ್ನೇ ಆಯ್ಕೆ ಮಾಡ್ಕೊಂಡಿದ್ದಾನೆ. ಸುಂದರ ದ್ವೀಪ, ವೈಭವೋಪೇತ ದ್ವೀಪ ಪಾಮ್ ಜುಮೇರಾ, ಮಾನವ ನಿರ್ಮಿತ ಅತಿ ದೊಡ್ಡ ದ್ವೀಪ, ಕೃತಕ ದ್ವೀಪ ಅಂತ ಕರಿತೀವಿ. ಪಾಮ್ ಜುಮೇರಾದಲ್ಲೇ ಸಕಲ ಸೌಕರ್ಯಗಳು ಆತನಿಗೆ ಲಭ್ಯ ಇದೆ. ಅಲ್ಲಿನ ಖಾಸಗಿ ವಿಲ್ಲಾದಲ್ಲೇ ಆತ ಅಡಗಿ ಕೂತಿದ್ದಾನೆ. ಯಾರದ್ದೋ ಶ್ರೀರಕ್ಷೆಯಲ್ಲಿ ದೇವೇಗೌಡರ ಹೆಸರು ಮತ್ತು ಅವರ ಅಧಿಕಾರದ ಜೊತೆಗಿರುವಂತಹ ಹಲವು ಉದ್ಯಮಿಗಳ ಆಶ್ರಯದಲ್ಲಿ ಆತ ಇದ್ದಾನೆ. ಈಗ ದುಬೈನ ಮರಿನಾಗೆ ಶಿಫ್ಟ್ ಆಗಿದ್ದಾನೆ. ಪಾಮ್ ಜುಮೇರಾ ಎಲ್ಲ ನೋಡಾಗಿದೆ. ಪಾಮ್ ಜುಮೇರಾದಿಂದ ದುಬೈನ ಮರಿನಾ ಅಂದ್ರೆ ಅತ್ಯಂತ ಶ್ರೀಮಂತರು, ಅಲ್ಲಿನ ಉದ್ಯಮಿಗಳು ವಾಸಿಸುವಂತಹ ಅಪಾರ್ಟ್ಮೆಂಟ್ ಅದು. ಆ ಮರಿನಾದಲ್ಲೇ ದೇವೇಗೌಡರ ಆಪ್ತ ಮುಸ್ಲಿಂ ಉದ್ಯಮಿಯೊಬ್ಬರ ಫ್ಲಾಟ್ ಇದೆ. ಅಲ್ಲೇ ಕೂತ್ಕೊಂಡು ಭಾರತಕ್ಕೆ ಬರೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರೋದು ಪ್ರಜ್ವಲ್. ಮೊನ್ನೆ ವಿಡಿಯೋ ಮಾಡಿದ್ನಲ್ಲ, ಅದು ಕೂಡ ಅಲ್ಲೇ ಆಗಿದ್ದು. ಅಲ್ಲಿಂದಾನೇ ಟಿಕೆಟ್ ಬುಕ್ಕಿಂಗ್ ಆಗಿದ್ದು. ಈ ಮ್ಯೂನಿಸ್ ಟು ಬ್ಯಾಂಗ್ಳೂರ್ ಇದೆಯಲ್ಲ, ಅದು ಕೂಡ ಅಲ್ಲೇ ಬುಕ್ ಆಗಿರೋದು. ಮ್ಯೂನಿಸ್ ಟು ಬ್ಯಾಂಗ್ಳೂರ್ ಟಿಕೆಟ್ ಕೂಡ ಅದೇ ದುಬೈನ ಮರಿನಾದಲ್ಲಿರೋದು. ಮರಿನಾದ JLT ಅಂತಿದೆಯಲ್ಲ, JLT ನಲ್ಲಿರೋದು. ಗೊತ್ತಾಯ್ತಾ ಪ್ರಜ್ವಲ್ ಎಲ್ಲಿದ್ದಾನೆ ಅಂತ? ನೀವು ಅನ್ಕೊಂಡ್ವಲ್ಲ, ಮ್ಯೂನಿಚ್ನಿಂದ ಹೊರಡ್ತಾನೆ, ಜರ್ಮನಿಲಿದ್ದಾನೆ, ಇಂಗ್ಲೆಂಡಲ್ಲಿದ್ದಾನೆ, ಟರ್ಕಿಗೆ ಹೋಗ್ಬಿಟ್ಟಿದ್ದಾನೆ, ಅಲ್ಲಲ್ಲೇ ಓಡಾಡ್ಕೊಂಡಿದ್ದಾನೆ. ನೋ, ಅವನು ಆರಾಮಾಗಿದ್ದಾನೆ. ಅವನು ಆರಾಮಾಗಿ ಏನೇನು ಬೇಕು ಸಕಲ ವೈಭವಗಳನ್ನು ಅನುಭವಿಸ್ಕೊಂಡು ಬೇಕಾಗಿರೋದನ್ನ ತಿನ್ಕೊಂಡು ಕುಡ್ಕೊಂಡು ಸೇವಿಸ್ಕೊಂಡು ಆರಾಮಾಗಿದ್ದಾನೆ. 3 ಜನ ಬಾಡಿಗಾರ್ಡ್ಸ್ ಬೇರೆ ಹಾಸನದಿಂದ ಅವನಿಗೆ ಹೋಗಿದ್ದಾರೆ. ಸರ್ ದುಬೈಯಲ್ಲಿದ್ದಾನೆ ಅನ್ನೋದು ಮಾಹಿತಿ. ದುಬೈಗೆ ಹೋದ,
ಅಲ್ಲೊಂದು ಯಾರೋ ಒಂದು ಕಡೆ ಅವನಿಗೆ ಇದು ಮಾಡಿದ್ರೆ. ಆದರೆ ದುಬೈ ಮತ್ತು ಭಾರತದ ಸಂಪರ್ಕ ಚೆನ್ನಾಗಿದೆ, ಸಂಬಂಧ ಚೆನ್ನಾಗಿದೆ ಇಂಟರ್ನ್ಯಾಷನಲಿ ಮಾತನಾಡೋದಾದ್ರೆ. ಈತ ದುಬೈಯಲ್ಲಿ ಇದ್ದಾನೆ ಅನ್ನೋದು ಗೊತ್ತಿದ್ದು ನಾವೆಲ್ಲ ಸುಮ್ಮನೆ ಕೂತ್ಕೊಂಡಿದ್ದೀವ, ಅಥವಾ ದುಬೈಯಲ್ಲಿ ಇದ್ದಾನೆ ಅನ್ನೋದನ್ನ ಗೊತ್ತಿಲ್ಲದೆ ಇರೋ ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಇವ್ರು ಮಾಡಿಬಿಟ್ರ? ದುಬೈಯಲ್ಲಿ ಹೆಂಗೆ ಹೋದ ಸರ್ ಅವನು? ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್ ದ SIT ಇಂದ. ದುಬೈಗೆ ಏನಂದರೆ ಈಸ್ ಗಾನ್ ಟು ಜರ್ಮನಿಯಿಂದ ದುಬೈಗೆ ಬಂದಿರ್ಬೋದು. ಸೊ ಬಿಫೋರ್ ನೀವು ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡುವ ಮೊದಲು, ಬಿಕಾಸ್ ಬ್ಲೂ ಕಾರ್ನರ್ ಇಶ್ಯೂ ಮಾಡೋ 197 ಕಂಟ್ರೀಸಲ್ಲಿ ಜರ್ಮನಿ ಇಸ್ ಇನ್ವಾಲ್ವ್ಡ್, ದುಬೈ ಇಸ್ ಇನ್ವಾಲ್ವ್ಡ್. ದುಬೈ ಇಸ್ ಹ್ಯಾವಿಂಗ್ ವೆರಿ ಗುಡ್ ರಿಲೇಷನ್ಶಿಪ್ ವಿತ್ ಇಂಡಿಯಾ. ಭಾರತದೊಟ್ಟಿಗೆ ದುಬೈಯ ವೆರಿ ಗುಡ್ ಟ್ರೀಟಿನೂ ಇದೆ. ಬಟ್ ಹಿಯರ್ ಇದನ್ನೆಲ್ಲ ಮಾಡಬೇಕಾಗಿರೋದು ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಅಥವಾ ನಮ್ಮ ಕಡೆಯಿಂದ. ದರ್ ಇಸ್ ಎ ಪ್ರೊಸೀಜರ್. ಹಿಯರ್ SIT ಈಸ್ ಬ್ಯುಸಿ ವಿತ್ ಹ್ಯಾಂಡ್ಲಿಂಗ್ ಲಾಟ್ ಆಫ್ ಥಿಂಗ್ಸ್. ಒಂದನೇದಾಗಿ 3-4 ಕಂಪ್ಲೇಂಟ್ ಆಗಿದ್ದೆ, ಅದರ ಹಾಜರಾಗ್ತಾ ಇರಬೇಕು, ಅದನ್ನೆಲ್ಲ ಮಾಡಬೇಕು. ಇನ್ನೊಂದು ಕಡೆ ಇಲ್ಲಿ ಇನ್ನೊಂದು ಚಾಲೆಂಜಸ್ SITಗೆ ಏನಂದರೆ ಈ ಪೆನ್ಡ್ರೈವ್ ಬಿಟ್ಟವರು ಯಾರಂತ. ಈವನ್ SITಯಲ್ಲೂ ನೀವು ನೋಡಿ, ಮೋರ್ ದೆನ್ ಸಂತ್ರಸ್ತೆಯರ ಕೇಸ್ ಇನ್ವೆಸ್ಟಿಗೇಷನ್ ಆಗುವ ಬದಲು ಈಗ ಅರೆಸ್ಟ್ ಆದವರೆಲ್ಲ ಯಾರು ನೋಡಿ ನೀವು, ಇಟ್ ಈಸ್ ಆಲ್ಮೋಸ್ಟ್ ಹೂ ಇಸ್ ಆಲ್ ಇನ್ವಾಲ್ವ್ಡ್ ಇನ್ ಡಿಸ್ಟ್ರಿಬ್ಯೂಷನ್ ಆಫ್ ಪೆನ್ಡ್ರೈವ್. ನೀವು ರೇಪಲ್ಲಿ ಯಾರು ಅರೆಸ್ಟ್ ಆಗಿದ್ದಾರೆ ಇಷ್ಟವರೆಗೆ? ಯಾರು ಅರೆಸ್ಟ್ ಆಗಿಲ್ಲ. ರೇಪಲ್ಲಿ ಒಬ್ಬನು ಅರೆಸ್ಟ್ ಆಗಿಲ್ಲ. ರೇಪ್ ಸಂತ್ರಸ್ತೆಯರ ಕೇಸಲ್ಲಿ, ಕಿಡ್ನ್ಯಾಪ್ ಕೇಸಲ್ಲಿ ಹೋಗಿ ಬಂದಿದ್ದು ಬಿಟ್ಟರೆ ನೋಬಡಿ ಈಸ್ ಅರೆಸ್ಟೆಡ್. ಮತ್ತೆ ಎಲ್ಲ ಅರೆಸ್ಟ್ ಆಗಿದ್ದು ಯಾವ ಕೇಸಲ್ಲಿ? ಪೆನ್ ಡ್ರೈವಲ್ಲಿ, ಕಿಡ್ನ್ಯಾಪಲ್ಲಿ. ಈಗ ಒಂದು ಕಿಡ್ನ್ಯಾಪ್ ಕೇಸಲ್ಲಿ ಮತ್ತೆ ಪೆನ್ ಡ್ರೈವ್. ರೇಪ್ ಕೇಸಲ್ಲಿ ಇನ್ನೂ ಯಾರೂ ಆಗಿಲ್ಲ. ಓಕೆ, ರೇವಣ್ಣನ ಮೇಲೆ ಅವರೇ ಹೇಳ್ತಾರೆ 376 ಇಲ್ಲ, ಇಟ್ ಈಸ್ ಓನ್ಲಿ ಲೈಂಗಿಕ ದೌರ್ಜನ್ಯದ ಕೇಸ್ ಮಾತ್ರ ಸಂತ್ರಸ್ತೆಯರು ಕೊಟ್ಟಿದ್ದಾರೆ ಅಂತ. ಹಿಯರ್ ಇಟ್ ಈಸ್ ವೆರಿ ಕ್ಲಿಯರ್. ನಾವು ಹೇಳ್ತಾ ಇದ್ವಿ ಜರ್ಮನಿಯಿಂದ ದುಬೈಗೆ ಬಂದವರೇ. ದುಬೈಯ ವೈಭವೀಕೃತ ಏನು ಬಿಲ್ಡಿಂಗಲ್ಲಿ JLT ಟವರ್ ಇದೆ ಅಲ್ಲಿದ್ದಾರೆ. ಮೊದಲು ಪಾಮ್ ಜುಮೇರಾದಲ್ಲಿದ್ದರು, ಅಲ್ಲಿಂದ ಶಿಫ್ಟ್ ಆದರು. ನಾನು ಹೇಳ್ತಾ ಇದ್ದೀನಲ್ಲ, ಆ್ಯಸ್ ಪರ್ ಅವರ್ ಸೋರ್ಸ್ ಈಸ್ ಟ್ರೂಲಿ ಎಂಜಾಯಿಂಗ್ ಇಸ್ ಲೈಫ್. ಅವರು ಎಷ್ಟು ಖುಷಿಯಾಗಿ ಓಡಾಡ್ತಾ ಇದ್ದಾರೆ ಅಂದರೆ, ಒಳ್ಳೆ ಊಟ ತಿಂಡಿ ಮಾಡಿಕೊಂಡು, ಈವನ್ ದುಬೈಯಲ್ಲೂ ಮುದ್ದೆ ತರಿಸ್ಕೊಂಡು ಮಾಡಿಸ್ಕೊಂಡು ತಿಂದವರು. ದೇವೇಗೌಡರು ಇಲ್ಲಿ ಪ್ರಧಾನಮಂತ್ರಿಗೆಲ್ಲ ಮನೆಯಲ್ಲಿ ಮುದ್ದೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನಮ್ಮವರು ರೇಪ್ ಮಾಡಿ ಹೋಗ್ಬಿಟ್ಟು ಜರ್ಮನಿ, ದುಬೈಯಲ್ಲಿ ಮುದ್ದೆ, ಅಲ್ಲಿನೂ ಸ್ವಲ್ಪ ಮುದ್ದೆ ಕೊಡಿ ನನಗೆ, ಇನ್ನೂ ಸ್ಟ್ರಾಂಗ್ ಆಗಿ ನಾನು ಹೋಗಬೇಕು ಅನ್ನುವ ಗುರಿ ಇರ್ಬೋದು. ಬಟ್ ನಾನು ಹೇಳಿದಲ್ಲ, ಪಶ್ಚಾತ್ತಾಪ ಛಾಯೆನೂ ಆ ದರಿದ್ರ ಮುಖಗಳಲ್ಲಿ ಎಲ್ಲೂ, ಆ ಕುಟುಂಬದ ಮುಖಗಳಲ್ಲೂ ಎಲ್ಲೂ ಕಾಣಲ್ಲ. ಆ ಕುಟುಂಬದ ಯಾವ ಮನುಷ್ಯನ ಮುಖದಲ್ಲೂ ಎಲ್ಲೂ ಒಂದು ಆ ಪಶ್ಚಾತ್ತಾಪದ ಛಾಯೆ ಇದೆ ಅಲ್ವಾ? ಹೌದು, ನಮ್ಮ ಫ್ಯಾಮಿಲಿಯಿಂದ ಆಗಿದೆ, ಇಂಥದ್ದಾಗಬಾರ್ದಿತ್ತು, ಮುಂದೆ ಆದರೂ ನಮ್ಮ ಫ್ಯಾಮಿಲಿ ಹಿಂಗೆ ಮಾಡಬಾರ್ದು ಅನ್ನುವ ಛಾಯೆನೂ ಅಲ್ಲಿ ಇಲ್ಲ. ನೀವು ಹೇಳ್ತಾ ಇದ್ರಿ ಯಾವ ರೀತಿ ನಮ್ಮ ಸೋರ್ಸ್ ಪ್ರಕಾರ, ವಿ ನೋ ದೆರ್ ಇಸ್ ಒನ್ ಮೊಬೈಲ್ ಸೆಂಟರ್ ಹಾಸನದಲ್ಲಿ, ಹೊಳೆನರಸೀಪುರದಲ್ಲಿ. ಇನ್ವೆಸ್ಟಿಗೇಷನ್ ನಾವು ಹೆಸರು ಹೇಳಲ್ಲ. 26ಗೆ 3 ಮೊಬೈಲನ್ನು ಪರ್ಚೇಸ್ ಮಾಡಿರ್ತಾರೆ. ಓಕೆ, ಎಲೆಕ್ಷನ್ ದಿನನೇ ಅಲ್ಲಿಂದ ಬಿಡುವ ಮೊದಲು. ಅಂದರೆ 3 ಜನ, ನಾವು ಹೇಳ್ತಾ ಇದ್ದೀವಿ ಹಾಸನದ ಇನ್ನೂ 2-3 ಹುಡುಗರು ಅವರೊಟ್ಟಿಗಿದ್ದಾರೆ ಅಂತ. ಈ ಕ್ಯಾರೀಸ್ ಅದರ್ ನ್ಯೂ 3 ಫೋನ್ಸ್. ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಅವರು ಇಂಡಿಯಾದ ನಂಬರನ್ನು ಯೂಸ್ ಮಾಡ್ತಾ ಇಲ್ಲ. ಈಸ್ ಯೂಸಿಂಗ್ ಆಸ್ಟ್ರಿಯಾ ಕಂಟ್ರಿಯ ನಂಬರ್, ಅದನ್ನು ದುಬೈಯಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈಸ್ ಯೂಸಿಂಗ್ ಎ ಸ್ಪೆಷಲ್ ಆ್ಯಪ್. ನೀವು ದುಬೈಯಲ್ಲಿ ನೋಡಿದ್ರೆ ನೀವು ವಾಟ್ಸಪ್ ಕಾಲ್ಗಳನ್ನು ಮಾಡಲಿಕ್ಕಾಗಲ್ಲ. ವಾಟ್ಸಪ್ ಕಾಲ್ ಇಸ್ ಬ್ಯಾಂಡ್. ಈಗ ನೀವು ಇಂಡಿಯನ್ ನಂಬರ್ ಇದ್ದರೆ ಅಲ್ಲಿ ನೀವು VPN ತಗೊಂಡು ಮಾಡ್ಬೋದು. ನಾರ್ಮಲಿ ಜನಗಳು ಅಲ್ಲಿಂದ VPN ತಗೊಂಡು ವಾಟ್ಸಪ್ ಕಾಲಲ್ಲಿ ಮಾತಾಡ್ತಾರೆ. ಇಲ್ಲ, ದೆರ್ ಇಸ್ ಒನ್ ಆ್ಯಪ್ ಕಾಲ್ಡ್ ಬೋಟಿಯಮ್ ಅಂತ ಒಂದು ಆ್ಯಪ್ ಇದೆ. ಅದರಿಂದ ದುಬೈಯಿಂದ ನಿಮಗೆ ಇಲ್ಲಿಗೆಲ್ಲ ಕರೆಗಳನ್ನು, ಇಂಟರ್ನೆಟ್ ಕರೆಗಳು, ಆ್ಯಪ್ ಬೇಸ್ಡ್ ಕಾಲ್ಸ್ ಅಂತ ನಾವೇನು ಹೇಳ್ತೀವಿ, ಕರೆಗಳು, ಅದನ್ನು ಮಾಡ್ತಾರೆ. ಬಟ್ ಇಲ್ಲಿ ಏನಾಗಿದೆ ಅಂದರೆ, ಪೊಲೀಸ್ ಮೇ ಟ್ರ್ಯಾಪ್ ಇಂಡಿಯಾದಲ್ಲಿರುವ ನೀವು ಆ್ಯಪ್ಗಳು, ನಮಗೆ ಗೊತ್ತಿರುವ ನೀವು ಆ್ಯಪ್ಗಳನ್ನು ನೋಡಿದರೆ, ಕಾಲ್ ಮಾಡೋ ಆ್ಯಪ್ಗಳನ್ನು ನೋಡಿದರೆ, ಒಂದು ಬೋಟಿಎಮ್, ಒಂದು ವಾಟ್ಸಪ್, ಇನ್ನು ನಿಮಗೆ ಟೆಲಿಗ್ರಾಫ್, ಅದರ್ವೈಸ್ ದ್ಯಾಟ್ ಸಿಗ್ನಲ್. ನಾರ್ಮಲಿ ಇಂಡಿಯಾದಲ್ಲಿ ನಾವು ಯೂಸ್ ಮಾಡುವ 4 ಆ್ಯಪ್ಗಳು ಇದ್ದಾವೆ. ಅದರ್ ದೆನ್ ದ್ಯಾಟ್ ಪೀಪಲ್ ಕೆ ಯೂಸ್ ಆ್ಯಪಲ್ ಯಾರು ಫೋನ್ ಯೂಸ್ ಮಾಡ್ತಾರೆ, ದೇ ಮೇ ಗೋ ಫಾರ್ ಎ ಫೇಸ್ ಟೈಮ್ ಕಾಲಿಂಗ್. ದಿಸ್ ಇಸ್ ದ ಆಪ್ಷನ್ ನಾರ್ಮಲಿ ಇಂಡಿಯನ್ ನಮ್ಮ ಜನಗಳು ಯೂಸ್ ಮಾಡುವಂಥ, ಇಂಡಿಯಾದಲ್ಲಿ ಯೂಸ್ ಮಾಡುವಂಥ ಕಾಲಿಂಗ್ ಆ್ಯಪ್ಗಳು ಅಥವಾ ಮೆಸೇಜಿಂಗ್ ಆ್ಯಪ್ಗಳು. ಈಗ ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಪ್ರಜ್ವಲ್ ಮತ್ತು ಟೀಮ್ ಡೌನ್ಲೋಡ್ ಮಾಡಿಕೊಂಡ ಆ್ಯಪ್ ಅಂದರೆ ಒಂದು ಕುಮೇರಾ ಅಂತ ಆ್ಯಪ್ ಬರುತ್ತೆ ದುಬೈಯಲ್ಲಿ. ದಟ್ ಈಸ್ ಅಗೇನ್ ದುಬೈಯಲ್ಲಿ ಈಗ ಲಾಂಚ್ ಆಗಿದೆ. ಆ ಆ್ಯಪನ್ನು ಯೂಸ್ ಮಾಡಿಕೊಂಡು, ಅಂದರೆ ದಟ್ ಈಸ್ ನಾಟ್ ಇನ್ ಅವರ್ ನಾಲೆಜ್, ಇಲ್ಲಿ ಭಾರತದ ಜನರ ನಾಲೆಜ್ ಇಲ್ಲದಂತಹ ಕಾಲಿಂಗ್ ಆ್ಯಪನ್ನು ಹಾಕ್ಕೊಂಡು
ಇಲ್ಲಿ ಅವರ ಜನಗಳನ್ನು ಆ ಆ್ಯಪ್ಗಳನ್ನು ಹಾಕಿಸ್ಕೊಂಡು ಅದರ ಮೂಲಕ ಅವರು ಇಲ್ಲಿಯ ಎಲ್ಲ ಆಗುಹೋಗುಗಳನ್ನು ಮತ್ತು ಈಗ ನೋಡಿ ಇವತ್ತು ಅವರು ಆ್ಯಂಟಿಸಿಪೇಟರಿ ಬೇಲ್ಗೆ ಹೋಗಿದ್ದಾರೆ. ಆ್ಯಂಟಿಸಿಪೇಟರಿ ಬೇಲ್ಗೆ ಅದು 31ಗೆ ಪೋಸ್ಟ್ ಆಗಿದೆ. ಅವರ ಅಮ್ಮನೂ ಆ್ಯಂಟಿಸಿಪೇಟರಿ ಬೇಲ್ಗೆ ಹೋಗಿದ್ದಾರೆ. ಈ ಕಡೆ ಅಪ್ಪನ ಒಂದು ಕೇಸು 31ಗೆ ಗವರ್ಮೆಂಟ್ ಹೋಗಿದೆ ಟು ಕ್ಯಾನ್ಸಲ್ ಇಸ್ ಬೇಲ್. ಇನ್ನೊಂದು ಕಡೆ ಅಪ್ಪ 2 FIRಗಳನ್ನು ನನ್ನ ಮೇಲೆ ಆದದ್ದನ್ನು ಕ್ವಾಶ್ ಮಾಡಲಿಕ್ಕೆ ಈ ಫೈಲ್ಡೆ ಕ್ವಾಶಿಂಗ್ ಪಿಟಿಷನ್ನ 482 ಪ್ರಕಾರ ಹೈಕೋರ್ಟ್ಗೆ ಅದನ್ನು ನಿನ್ನೆ ಅಪ್ಲೈ ಮಾಡಿದ್ದಾರೆ. ಇಟ್ ಮೇ ಲೀಸ್ಟ್ ಎನಿ ಟೈಮ್. ಅಂದರೆ ಇದು ಎಲ್ಲ ಗೇಮ್ಗಳು. ಅಂದರೆ ಈ 1 ತಿಂಗಳ ಏನು ಪ್ಲ್ಯಾನ್ ಇದೆ, ನೀವು ನೋಡಿ ಪ್ರಜ್ವಲ್ ಅವರು ಬರುವಾಗ ಈ ಎಲ್ಲ ಕಾನೂನು ಕಟ್ಟಲೆಗಳು ಒಂದು ಹಂತಕ್ಕೆ ಬಂದು ದೇವೇಗೌಡರ ಫ್ಯಾಮಿಲಿ ನಿಲ್ಲಿಸ್ತಾರೆ. ಯಾಕಂದರೆ ವೆಯ್ಟ್ ಆ್ಯಂಡ್ ವಾಚ್ ಏನೆಲ್ಲ ಆಗುತ್ತೆ, ಏನೆಲ್ಲ ವೀಕ್ನೆಸ್ಗಳನ್ನು ನಾವು ಮಾಡ್ಬೋದು, ಕಾನೂನಲ್ಲಿ ಯಾವ ರೀತಿಯ ಪ್ಯಾಕೇಜ್ಗಳನ್ನು ಹುಡುಕ್ಬೋದು, ಯಾವ ರೀತಿಯ ಫೈಟ್ಗಳನ್ನು ನಾವು ಕೊಡ್ಬೋದು, ಯಾವ ರೀತಿಯ ಈ ಕೇಸ್ಗಳನ್ನು ದಾರಿ ತಪ್ಪಿಸ್ಬೋದು, ಸಂತ್ರಸ್ತೆಯರು ಬರದಾಗೆ ಯಾವ ರೀತಿ ನೋಡ್ಕೊಬೋದು, ಹೆಚ್ಚು FIRಗಳಾಗದಾಗೆ ನಾವು ಏನೇನು ಮಾಡಬೇಕು, ಮತ್ತು ಜನರನ್ನು ನಾವು ದಿನ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಯಾವ ರೀತಿಯಾಗಿ ತಪ್ಪು ದಾರಿಗೆ ಎಳಿಬೇಕು, ಮತ್ತು ದೇವೇಗೌಡರು ಯಾವಾಗ ಪ್ರತ್ಯಕ್ಷ ಆಗಬೇಕು, ಯಾವಾಗ ಸ್ಟೇಟ್ಮೆಂಟ್ ಕೊಡಬೇಕು. ಕುಮಾರಸ್ವಾಮಿಯವರು ದಿನಾ ಬಂದುಬಿಟ್ಟು ಹೆಂಗಾದರೂ ಮಾಡಿ ಜನಗಳ ಮೈಂಡನ್ನು ಮನಸ್ಸನ್ನು ಡೈವರ್ಟ್ ಮಾಡಬೇಕು. ನೀವು ನೋಡಿ ದೇವೇಗೌಡರು 20-25 ದಿನ ಮೌನವ್ರತಕ್ಕೆ ಜಾರಿ ಹೋಗಿದ್ರು. ದಿಸ್ ಈಸ್ ಆಲ್ ದ ಸ್ಟ್ರಾಟಜಿ. ನೀವು ಹೇಳ್ತೀರಲ್ಲ ಕುಟುಂಬ ಅಲ್ಲ ಅಂತ ಹೇಳಿದ್ರು ಇದು ಕೌಟುಂಬಿಕ ಸ್ಟ್ರಾಟಜಿ. ಯಾಕಂದರೆ ಅದರಲ್ಲಿ ಇರುವವರು ಎಲ್ಲರೂ ಒಂದೇ ಸೇಮ್ ಬಕೆಟಲ್ಲಿರುವ ಸೇಮ್ ಫಿಶಸ್, ದರ್ ಇಸ್ ನೋ ಡಿಫ್ರೆನ್ಸ್. ಈಗ ಸೇವ್ ಮಾಡಲಿಕ್ಕೆ ನಿಂತ್ಕೊಂಡಿದ್ದಾರೆ. ಈಗ ಎಲ್ಲಿವರೆಗೆ ಒತ್ತಡಗಳು ಬರ್ತಾ ಪ್ರಜ್ವಲ್ನ ಪಾಸ್ಪೋರ್ಟೇ ಕ್ಯಾನ್ಸಲ್ ಆಗುವ ಸ್ಥಿತಿ ಬಂದಾಗ, ಇನ್ನು ಬರಲೇಬೇಕಾದ ಸ್ಥಿತಿ ಉದ್ಭವ ಆದಾಗ ಈ ಒಂದು ಲೀಗಲ್ ಫೈಟ್ಗಳನ್ನು ಒಂದು ಮೂಲೆಗೆ ತಂದುಬಿಟ್ಟು, ಕರೆಕ್ಟ್, ಈಗ ಪ್ರಜ್ವಲವನ್ನು ನಾವು ವೆಲ್ಕಮ್ ಮಾಡ್ತಾ ಇದ್ವಿ. ನೋಡಿ ಡ್ರಾಮಾಗಳು ನೋಡಿ ನೀವು, ಈ ಲೀಗಲ್ ಪ್ರೊಸೆಸ್ಗಳಾಯಿತು, ರೇವಣ್ಣನವರಿಗೆ ಬೈಲ್ ಆಯಿತು, ರೇವಣ್ಣನವರ 2ನೇ ಬೈಲ್ಗೆ ಹೋಗ್ತಾರೆ, ಅಲ್ಲಿನೂ ರೇವಣ್ಣನವರಿಗೆ ಬೈಲ್ ಸಿಗುತ್ತೆ. ಈ ಕಡೆಯಿಂದ ಅವರು ಕ್ವಾಶ್ ಪಿಟಿಷನ್ಗೆ ಹೋಗ್ತಾರೆ, ಈ ಕಡೆಯಿಂದ ಗವರ್ಮೆಂಟ್ ಅದನ್ನು ಕ್ಯಾನ್ಸಲ್ ಮಾಡಿ ಅಂತ ಹೋಗ್ತಾರೆ. ಇಲ್ಲಿವರೆಗೆ 3 ನೋಟಿಸ್ಗಳಿಗೂ ಹೆದರದ ಭವಾನಿಯವರು ಆ್ಯಂಟಿಸಿಪೇಟರಿ ಬೇಲ್ಗೆ ಹೋಗ್ತಾರೆ. ಭವಾನಿಯವರು ಆ್ಯಂಟಿಸಿಪೇಟರಿ ಬೇಲ್ಗೆ ಹೋದಾಗ ಈ ಕಡೆಯಿಂದ ಪ್ರಜ್ವಲ್ ಅವರು ಆ್ಯಂಟಿಸಿಪೇಟರಿ ಬೇಲ್ ಹಾಕೋತಾರೆ. ಆ ಕಡೆಯಿಂದ ಸೆಂಟ್ರಲ್ ಗೌರ್ಮೆಂಟ್ ಸೋಕಸ್ ನೋಟಿಸ್ ಕೊಡುತ್ತೆ, ನಿನ್ನ ಪಾಸ್ಪೋರ್ಟನ್ನು ನಾವು ಯಾಕೆ ಕ್ಯಾನ್ಸಲ್ ಮಾಡಬಾರದು ಅನ್ನೋ ಸೋಕಸ್ ನೋಟಿಸು. ದೆರ್ ಈಸ್ ನೋ ಆ್ಯಕ್ಷನ್. ಈಗ ಇದೆಲ್ಲ ಆದಾಗ ದೆರ್ ಇಸ್ ದಿ ಚಾನ್ಸ್. ಅದರ ಮೇಲೆ ಕುಮಾರಸ್ವಾಮಿ ಅವರ 3 ದಿನದ ಡ್ರಾಮಾ ಆಗುತ್ತೆ. ಬಾ ಕಂದ ಬಾ, ನಾನು ಕರೀತಾ ಇದ್ದೀನಿ, ನಿನ್ನ ಚಿಕ್ಕಪ್ಪನಾದ ನಾನು ಕರೀತಾ ಇದ್ದೀನಿ, 3 ದಿನದ ಆಗುತ್ತೆ.